ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಗ್ರಿ ಗ್ರೂಪ್ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡುವಂತಹ ಪ್ರಮುಖ ಕೃಷಿ ಬೆಳೆಗಳ ಸುಧಾರಿತ ಬೇಸಾಯ ಪದ್ಧತಿಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಯಾವ ಬಿತ್ತನೆ ಬೀಜಗಳನ್ನು ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು? ಪ್ರಮುಖವಾಗಿ ರಾಗಿ MR1 ಇದು ದೀರ್ಘಾವಧಿ ತಳಿಯಾಗಿದ್ದು ಸುಮಾರು 120ರಿಂದ 125 ದಿನಗಳ ಕಾಲಾವಧಿಯನ್ನು ಹೊಂದಿರುತ್ತದೆ. ಜೂನಿಂದ ಜುಲೈ 20ರವರೆಗೆ ಬಿತ್ತನೆ ಮಾಡಿಕೊಳ್ಳಬಹುದು. 1 ಎಕರೆಗೆ 10 kg ಬಿತ್ತನೆ ಬೀಜ ಬೇಕಾಗಿರುತ್ತದೆ. 30:10 ಅನುಪಾತದಲ್ಲಿ ಬಿತ್ತನೆಯನ್ನು ಮಾಡಿಕೊಳ್ಳಬೇಕು. ಇಳುವರಿಯನ್ನು ತಿಳಿದುಕೊಂಡರೆ 15ರಿಂದ 20 ಕ್ವಿಂಟಲ್ ಇಳುವರಿ ಬರುತ್ತದೆ. MR6 ಇದು ಸಹ ದೀರ್ಘಾವಧಿ ತಳಿಯಾಗಿದ್ದು 115ರಿಂದ 120 ದಿನಗಳ ಕಾಲಾವಧಿಯನ್ನು ಹೊಂದಿರುತ್ತದೆ. ಜೂನಿಂದ ಜುಲೈ 20ರವರೆಗೆ ಬಿತ್ತನೆ ಮಾಡಿಕೊಳ್ಳಬಹುದು. ಎಕರೆಗೆ 10 kg ಬಿತ್ತನೆ ಬೀಜ ಬೇಕಾಗಿರುತ್ತದೆ. 30:10 ಅನುಪಾತದಲ್ಲಿ ಬಿತ್ತನೆ ಮಾಡಿಕೊಳ್ಳಬೇಕು. ಇಳುವರಿ ತಿಳಿದುಕೊಂಡರೆ 15ರಿಂದ 20 ಕ್ವಿಂಟಲ್ ಇಳುವರಿಯನ್ನು ಹೊಂದಿರುತ್ತದೆ. ಮತ್ತೊಂದು GPU28 ಇದು 3.5 ತಿಂಗಳ ಬಿತ್ತನೆ ಬೀಜ ಆಗಿದ್ದು 110ರಿಂದ 115 ದಿನಗಳ ಕಾಲಾವಧಿಯನ್ನು ಹೊಂದಿರುತ್ತದೆ. ಜುಲೈಯಿಂದ ಆಗಸ್ಟ್ 20ರವರೆಗೆ ಬಿತ್ತನೆಯನ್ನು ಮಾಡಬಹುದು. 10 kg ಎಕರೆಗೆ ಬಿತ್ತನೆ ಬೀಜ ಬೇಕಾಗಿರುತ್ತದೆ. 30:10 ಅನುಪಾತದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಮತ್ತೊಂದು ML365 ಅಲ್ಪಾವಧಿ ತಳಿಯಾಗಿದ್ದು ಇದು 90ರಿಂದ 100 ದಿನಗಳ ಕಾಲಾವಧಿಯನ್ನು ಹೊಂದಿರುತ್ತದೆ. ಆಗಸ್ಟ್ ತಿಂಗಳಲ್ಲಿ ಪ್ರಮುಖವಾಗಿ ಬಿತ್ತನೆಯನ್ನು ಮಾಡಬೇಕು. 10ರಿಂದ 15 kg ಬಿತ್ತನೆ ಬೀಜ ಬೇಕಾಗಿರುತ್ತದೆ. 30:10 ಅನುಪಾತದಲ್ಲಿ ಬಿತ್ತನೆಯನ್ನು ಮಾಡಿಕೊಳ್ಳಬೇಕು. ಮತ್ತು ನಾವು ದ್ವಿದಳ ಧಾನ್ಯಗಳಾದಂತಹ ತೊಗರಿ, ಅಲಸಂದಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಮುಖವಾಗಿ BRG1, BRG2, BRG5 ಬಿತ್ತನೆ ಬೀಜಗಳನ್ನು ರೈತರು ಹೆಚ್ಚಾಗಿ ಬಿತ್ತನೆ ಮಾಡುತ್ತಾರೆ. ಮೇ ತಿಂಗಳಿಂದ ಜುಲೈ 20ರವರೆಗೆ ಬಿತ್ತನೆ ಬೀಜಗಳನ್ನು ಬಿತ್ತನೆ ಮಾಡಬಹುದು. 5 kg ಪ್ರತಿ ಎಕರೆಗೆ ಬಿತ್ತನೆ ಬೀಜ ಬೇಕಾಗಿರುತ್ತದೆ. 90:30 ಅನುಪಾತದಲ್ಲಿ ಬಿತ್ತನೆಯನ್ನು ಮಾಡಿಕೊಳ್ಳಬೇಕು. ಅಲಸಂದಿ 3 ತಿಂಗಳ ತಳಿಯಾಗಿದ್ದು ಮೇಯಿಂದ ಜುಲೈವರೆಗೆ ಬಿತ್ತನೆಯನ್ನು ಮಾಡಿಕೊಳ್ಳಬಹುದು. ಎಕರೆಗೆ 10 kg ಬಿತ್ತನೆ ಬೀಜ ಬೇಕಾಗಿರುತ್ತದೆ. ಮುಸ್ಕಿನ ಜೋಳಗಳು ಹೈಟೆಕ್, ಗಂಗಾ ಕಾವೇರಿ, CP818, 848 ಈ ರೀತಿ ಅನೇಕ ತಳಿಗಳಿದ್ದು ಇವು ಸಹ ನಾವು ಮೇಯಿಂದ ಜುಲೈವರೆಗೂ ಬಿತ್ತನೆ ಮಾಡಿಕೊಳ್ಳಬಹುದು. 110ರಿಂದ 120 ದಿನಗಳ ಕಾಲಾವಧಿಯನ್ನು ಹೊಂದಿರುತ್ತವೆ. ಇದು 1 ಎಕರೆಗೆ 5ರಿಂದ 10 kg ಬಿತ್ತನೆ ಬೀಜ ಬೇಕಾಗಿರುತ್ತದೆ. 60:30 ಅನುಪಾತದಲ್ಲಿ ಬಿತ್ತನೆಯನ್ನು ಮಾಡಬೇಕಾಗಿರುತ್ತದೆ. ಮತ್ತು ನಾವು ನೆಲಗಡಲೆ, ಶೇಂಗಾ ಅಂತ ಏನು ಕರಿತೀವಿ, ಕಡಲೆಕಾಯಿ ಬಿತ್ತನೆ ಬೀಜದ ಬಗ್ಗೆ ನಾವು ತಿಳಿದುಕೊಳ್ಳೋಣ. K6, KL1813, TVM2, JL24 ಈ ರೀತಿ ಬಿತ್ತನೆ ಬೀಜಗಳ ತಳಿಗಳನ್ನು ಹೊಂದಿದ್ದು ಇವು 3 ತಿಂಗಳ ತಳಿಯಾಗಿರುತ್ತದೆ. ಅಂದರೆ 90ರಿಂದ 100 ದಿನಗಳ ತಳಿಯಾಗಿರುತ್ತದೆ. ರೈತರು ಜುಲೈವರೆಗೆ ಬಿತ್ತನೆ ಮಾಡಬಹುದು. ಅಂದರೆ ಮೇಯಿಂದ ಹಿಡಿದು ಜುಲೈ 15ರವರೆಗೆ ಬಿತ್ತನೆಯನ್ನು ಮಾಡಿಕೊಳ್ಳಬಹುದು. 1 ಎಕರೆಗೆ 40 kg ಬಿತ್ತನೆ ಬೀಜ ಬೇಕಾಗುತ್ತದೆ. 30:15 ಅನುಪಾತದಲ್ಲಿ ಬಿತ್ತನೆಯನ್ನು ಮಾಡಿಕೊಳ್ಳಬೇಕು. ಎಲ್ಲ ಬೆಳೆಗಳಿಗೆ ಪ್ರತಿ ಹೆಕ್ಟೇರಿಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ 10 ಟನ್ ಗೊಬ್ಬರ ಬಳಸಬೇಕು. ಪ್ರತಿ ಹೆಕ್ಟೇರ್ ಅಂದರೆ 2.5 ಎಕರೆಗೆ 10 ಟನ್ ಗೊಬ್ಬರವನ್ನು ಬಳಸಿಕೊಳ್ಳಬೇಕು. ಜಿಪ್ಸಮ್ 200 kg ಬಳಸಬೇಕು. ಸತುವಿನ ಸಲ್ಫೇಟ್, ಜಿಂಕ್ ಸಲ್ಫೇಟನ್ನು 10 kg ಪ್ರತಿ ಹೆಕ್ಟೇರಿಗೆ ಬಳಸಬೇಕು. ಬೋರಾನ್ 5 kg ಪ್ರತಿ ಹೆಕ್ಟೇರಿಗೆ ಬಳಸಬೇಕು. ಈ ರೀತಿ ಬಳಸಿದ್ದೇ ಆದರೆ ಉತ್ತಮ ಸಮಯದಲ್ಲಿ ಬಿತ್ತನೆ ಮಾಡಿದರೆ ಉತ್ತಮ ಫಸಲನ್ನು ಪಡೆಯಬಹುದು. ಧನ್ಯವಾದಗಳು.